ನಮಸ್ಕಾರ ಫ್ರೆಂಡ್ಸ್. ಬ್ಯಾಂಕ್ ಆಫ್ ಬರೋಡಾ ಅಡ್ಮಿಟ್ ಕಾರ್ಡ್ ರಿಲೀಸ್ ಮಾಡಿದೆ ಫ್ರೆಂಡ್ಸ್. ಈ ಒಂದು ಬ್ಯಾಂಕ್ ಆಫ್ ಬರೋಡಾದು ಪ್ಯೂನ್ ಅಂದರೆ ಆಫೀಸ್ ಅಸಿಸ್ಟೆಂಟ್ನ ಹಾಲ್ ಟಿಕೆಟ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ನೋಡಿ ಫ್ರೆಂಡ್ಸ್, ನಿಮಗೆ ಈ ಒಂದು ಬ್ಯಾಂಕ್ ಆಫ್ ಬರೋಡಾದು ಇಲ್ಲೊಂದು ನೋಟಿಸ್ ನೋಡ್ಬೋದು ನೀವು. ಈ ಒಂದು ನೋಟಿಸ್ನಲ್ಲಿ ನೀವು ಇಲ್ಲಿ ನೋಡಿ, ಡೌನ್ಲೋಡ್ ಟು ಕಾಲ್ ಲೆಟರ್ ಫಾರ್ ಆನ್ಲೈನ್ ಪ್ರಿಲಿಮಿನರಿ ಎಕ್ಸಾಮ್ ಅಂದರೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ನಿಮ್ಮ ಒಂದು ಪ್ರಿಲಿಮ್ಸ್ ಎಕ್ಸಾಮ್ನ ಹಾಲ್ ಟಿಕೆಟ್ನ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಅದಂತರ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನೀವು ಟು ಡೌನ್ಲೋಡ್ ಇನ್ಫಾರ್ಮೇಷನ್ ಹ್ಯಾಂಡ್ ಇಂಗ್ಲೀಷ್, ಈ ಒಂದು ಇನ್ಫಾರ್ಮೇಷನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬೇಕಾದ್ರೆ ಇಂಗ್ಲೀಷಲ್ಲಿ ಕೂಡ ಇದೆ, ಅದಾನಂತರ ಹಿಂದಿನಲ್ಲಿ ಕೂಡ ಇದೆ. ಇಲ್ಲಿ ನೋಡ್ಬೋದು ನೀವು ಯಾವುದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಇದಂತ ನೀವೇನಾದರೂ ಹ್ಯಾಂಡಿಕ್ಯಾಪ್ ಪರ್ಸನ್ ಆಗಿದ್ದರೆ ಇಲ್ಲಿ ನೋಡ್ಬೋದು ಕ್ಲಿಕ್ ಹೇರ್ ಅಂತ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಈ ಒಂದು ಇನ್ಫಾರ್ಮೇಷನ್ ಏನಿದೆ ಇದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ನೋಡ್ಬೋದು. ಇನ್ನೊಂದು ಫ್ರೆಂಡ್ಸ್, ಈ ಒಂದು ನೋಟಿಫಿಕೇಷನ್ ಇನ್ಫಾರ್ಮೇಷನ್ PDF ನಿಮ್ಗೆ ಬೇಕಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದು. ಇನ್ನೊಂದು ಫ್ರೆಂಡ್ಸ್, ನೀವು ಈ ಒಂದು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಳೋದಿದ್ದರೆ ನೋಡಿ ಫ್ರೆಂಡ್ಸ್, ನಾನು ಈ ವೆಬ್ಸೈಟ್ನ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟಾಗಿ ಈ ಒಂದು ವೆಬ್ಸೈಟ್ಗೆ ಬಂದುಬಿಡ್ತೀರಾ. ಬಂದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಇಂಗ್ಲೀಷ್ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಅದಾನಂತರ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಿಮಗೆ ಪಾಸ್ವರ್ಡ್ ಏನು ಹಾಕಬೇಕು ಅಂದರೆ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನೋಡಿ ಫ್ರೆಂಡ್ಸ್, ಫಾರ್ ಎಕ್ಸಾಂಪಲ್ ನಿಮ್ಮ ಡೇಟ್ ಆಫ್ ಬರ್ತ್ 7/11/1999 ಇದೆ ಅಂತ ಅಂದ್ಕೊಳ್ಳಿ. ನೀವು ಏನು ಮಾಡಬೇಕು ಅಂದರೆ ಇದೇ ರೀತಿ ಇದೇ ರೀತಿ ಹಾಕಬೇಕು. 7 ಅಂದರೆ 07 - 11 ಮೈನಸ್ ನಿಮ್ಮ ಲಾಸ್ಟ್ 2 ಡಿಜಿಟ್ ಸಂಖ್ಯೆ, ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ 1999 ಇದೆ ಅಂತ ಅಂದ್ಕೊಳ್ಳಿ. ಆ 99 ಇಲ್ಲಿ ನೀವು ಹಾಕಬೇಕು. ಫಾರ್ ಎಕ್ಸಾಂಪಲ್ ನಿಮ್ಮ ಡೇಟ್ ಆಫ್ ಬರ್ತ್ ಏನಾದರೂ 1/6/2000 ಇದೆ ಅಂತ ಅಂದ್ಕೊಳ್ಳಿ. ನೀವೇನು ಮಾಡಬೇಕು ಅಂದರೆ ಇಲ್ಲಿ ಜಸ್ಟ್ 1/6 ಕೊನೆಗೆ 00 ಈ ರೀತಿ ಹಾಕಬೇಕು. ಅಂದರೆ 1600 ಈ ರೀತಿ ನೀವು ಹಾಕಬೇಕು ಫ್ರೆಂಡ್ಸ್. ಇದಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಇದೇ ರೀತಿ ಸೇಮ್ ಹಾಕಬೇಕು. ಜಸ್ಟ್ ನೀವು ನಿಮ್ಮ ಒಂದು ಲಾಸ್ಟ್ ಅಂದರೆ ನಿಮ್ಮ ಇಯರ್, ನಿಮ್ಮ ವರ್ಷದ್ದು, ಅಂದರೆ ನೀವು ಏನಾದರೂ 2001 ಹುಟ್ಟಿದರೆ ನೀವು ಕೊನೆಯಲ್ಲಿ 01 ಹಾಕಿ, ಅಥವಾ ನೀವು 2002 ಹುಟ್ಟಿದರೆ 02 ಹಾಕಿ, ಅಥವಾ ನೀವು 1999 ಹುಟ್ಟಿದರೆ ಲಾಸ್ಟ್ ಡಿಜಿಟ್ ಅಂದರೆ 99 ಅಂತ ನೀವು ಹಾಕಬೇಕು. ನೋಡಿ ಫ್ರೆಂಡ್ಸ್, ಸೇಮ್ ಇದೇ ರೀತಿ ಇಲ್ಲಿ ಹಾಕಿ ಕ್ಯಾಪ್ಚಾ ಕೋಡ್ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಹಾಲ್ ಟಿಕೆಟ್ ಈ ರೀತಿ ಶೋ ಆಗುತ್ತೆ. ಇದರಲ್ಲಿ ನಿಮ್ಮ ಒಂದು ಫೋಟೋನ ಇಲ್ಲಿ ಅಟ್ಯಾಚ್ ಮಾಡಿ ಇಲ್ಲಿ ಕ್ರಾಸ್ ಆಗಿ ನಿಮ್ಮ ಒಂದು ಸಿಗ್ನೇಚರ್ ಮಾಡಿ. ಇದಂತ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು, ನಿಮ್ಮ ಹೆಸರಾಗಿರ್ಬೋದು, ಎಕ್ಸಾಮ್ ಡೇಟ್ ಕೂಡ ಇಲ್ಲಿ ಶೋ ಆಗುತ್ತೆ ನೋಡಿ ಫ್ರೆಂಡ್ಸ್. ಇದಂತರ ರಿಪೋರ್ಟಿಂಗ್ ಟೈಮಿಂಗ್ ಕೂಡ ಶೋ ಆಗುತ್ತೆ. ಇದಂತರ ಎಲ್ಲಿ ಬಿದ್ದಿದೆ ಏನು ಎಲ್ಲವೂ ಕೂಡ ಇಲ್ಲಿ ಶೋ ಆಗುತ್ತೆ. ಇದೇ ರೀತಿ ಕೆಳಗಡೆ ಸ್ಕ್ರೋಲ್ ಮಾಡಿ ಫ್ರೆಂಡ್ಸ್. ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು ನೀವು. ಇದರಲ್ಲಿ ಏನೇನು ಹೇಳಿದ್ದಾರೆ ಅಂದರೆ, ನೀವು ಎಕ್ಸಾಮ್ಗೆ ಹೋಗುವಾಗ 2 ಪಾಸ್ಪೋರ್ಟ್ ಸೈಜ್ ಫೋಟೋ ನಿಮ್ಮ ಹತ್ರ ಇರಬೇಕು. ಜೊತೆಗೆ ನಿಮ್ಮ ಹತ್ರ ಒರಿಜಿನಲ್ ಆಧಾರ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ನ ಜೆರಾಕ್ಸ್ ಇರಬೇಕು. ಇದಂತ ನಿಮ್ಮ ಹತ್ರ ಎಡಿಷ್ನಲ್ ಏನಾದರೂ ಪ್ಯಾನ್ ಕಾರ್ಡ್ ಇದ್ದರೆ ಅದನ್ನು ಕೂಡ ವೇರಿ. ನೋಡಿ ಫ್ರೆಂಡ್ಸ್, ಜಸ್ಟ್ ನೀವು ಒರಿಜಿನಲ್ ಆಧಾರ್ ಕಾರ್ಡ್ ಹೋಗಬೇಡಿ, ಜೊತೆಗೆ ಆಧಾರ್ ಕಾರ್ಡ್ ಜೆರಾಕ್ಸ್ನು ಕೂಡ ಒಯ್ಯಬೇಕು. ಆಧಾರ್ ಕಾರ್ಡ್ ಜೆರಾಕ್ಸ್, ಒರಿಜಿನಲ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇದ್ದರೆ ಪ್ಯಾನ್ ಕಾರ್ಡ್ ಕೂಡ ವೇರಿ. ಜೊತೆಗೆ ನಿಮ್ಮೊಂದು ಹಾಲ್ ಟಿಕೆಟ್ ಮತ್ತು 2 ಪಾಸ್ಪೋರ್ಟ್ ಸೈಜ್ ಫೋಟೋ ಜೊತೆಗೆ ನೋಡಿ ಫ್ರೆಂಡ್ಸ್, ನಿಮ್ಮ ಹತ್ರ ಹಳೆಯ ಪೆನ್ ಇದ್ದರೆ ವೇರಿ. ಯಾಕೆಂದರೆ ಅಲ್ಲಿ ಹೊಸ ಪೆನ್ ಕೊಟ್ಟರೆ ನೀವು ತೊಗೋಬೇಡಿ. ಯಾಕೆಂದರೆ ಹಳೆ ಪೆನ್ ನಿಮಗೆ ಸ್ಪೀಡಾಗಿ ಅಂದರೆ ನಿಮಗೆ ಸಾಕಷ್ಟು ಮ್ಯಾಥ್ಸ್ ರೀಸನಿಂಗ್ ಇರೋದು ಕಾರಣದಿಂದ ನೀವು ಹಳೆ ಪೆನ್ ಯೂಸ್ ಮಾಡೋದ್ರಿಂದ ಸ್ಪೀಡ್ ವರ್ಕ್ ಆಗುತ್ತೆ. ನೀವು ಹೊಸ ಪೆನ್ ಯೂಸ್ ಮಾಡಿದ್ರೆ ನಿಮಗೆ ಅಷ್ಟು ಸ್ಪೀಡ್ ನಿಮಗೆ ಅಲ್ಲಿ ಬರೆಯೋಕ್ಕೆ ಆಗೋದಿಲ್ಲ. ಸೊ ಆದಷ್ಟು ಟ್ರೈ ಮಾಡಿ ಹಳೆ ಪೆನ್ ಒಯ್ಯೋದಕ್ಕೆ. ಇದಂತ ನೋಡಿ ಫ್ರೆಂಡ್ಸ್, ಇಲ್ಲಿ ಕೆಲವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ನೀವು ನೋಡ್ಕೋಬೋದು. ನೋಡ್ಕೊಂಡ ನಂತರ ಈ ಒಂದು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ಒಂದು ಎಕ್ಸಾಮ್ ಹಾಲ್ಗೆ ಒಯ್ಬೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ಬ್ಯಾಂಕ್ ಆಫ್ ಬರೋಡಾದ ಆಫೀಸ್ ಅಸಿಸ್ಟೆಂಟ್ ಅಂದರೆ ಪ್ಯೂನ್ ರಿಕ್ರೂಟ್ಮೆಂಟ್ನ ಈ ಒಂದು ಹಾಲ್ ಟಿಕೆಟ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದು ನಾನು ನಿಮಗೆ ತಿಳಿಸಿದ್ದೀನಿ. ಇನ್ನೂ ಕೂಡ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ಗೊತ್ತಿಲ್ಲ ಅವ್ರಿಗೆ ಕೂಡ ತಿಳಿಸಿ. ಯಾಕೆಂದರೆ ಇದು ತುಂಬ ದಿನಗಳಾಯಿತು, ವರ್ಷನೇ ಆಗೋಕ್ಕೆ ಬಂತು. ಸೊ ಇದು ಒಂದು ಪ್ಯೂನ್ ಆಫೀಸ್ ಅಸಿಸ್ಟೆಂಟ್ ಜಾಬ್ ಏನಿದೆ ಇದು ಕೋರ್ಟಿಗೆ ಬಿದ್ದಿತ್ತು. ಸೊ ಈಗ ಇದರ ಒಂದು ಅಂದರೆ ಕೋರ್ಟಿಗೆ ಬಿದ್ದು ಆದ ನಂತರ ಎಲ್ಲ ಇದರ ಪ್ರಾಬ್ಲಮ್ ಸಾಲ್ವ್ ಆದ ನಂತರನೇ ಈ ಒಂದು ಎಕ್ಸಾಮ್ಗೆ ಕರೆದಿದ್ದಾರೆ. ಸೊ ಇದ್ರ ಬಗ್ಗೆ ತುಂಬ ಜನರಿಗೆ ನೆನಪೇ ಇಲ್ಲ.
ಸೊ ತುಂಬ ಜನರಿಗೆ ಏನಾಗಿದೆ ಅಂದರೆ ಮೆಸೇಜ್ ಕೂಡ ಬರ್ತಾ ಇಲ್ಲ, ಮೇಲ್ ಕೂಡ ಬರ್ತಾ ಇಲ್ಲ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಇದ್ರ ಬಗ್ಗೆ ತಿಳಿಸಿ, ಅವರು ಕೂಡ ಈ ಒಂದು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡಿಕೊಂಡು ಎಕ್ಸಾಮ್ ಬರೆದು ಬರಲಿ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗದಿದ್ದರೆ ಡಿಸ್ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.